ನಾವು ಏನಾಗಬೇಕಲ್ಲ ಅದಕ್ಕೂ ಸಹಿತ ಮೂಲ ಕಾರಣ ನಮ್ಮ ತಂದೆ ತಾಯಿಗಳು. ನೆನಪಿಟ್ಕೊಳ್ಬೇಕು ನೀವೆಲ್ಲ. ಯಾಕೆ ಈ ಮಾತು ನಿಮಗೆ ಹೇಳಾಕತ್ತೀನಿ ಅಂತಂದ್ರೆ ಒಂದಿಷ್ಟು ಲಕ್ಷ ಕೊಟ್ಟು ಕೇಳ್ರಿ. ಒಂದು ಅನಾಥಾಶ್ರಮ ಇತ್ತು ಅಂತ. ಏನಿತ್ತು ಅಲ್ಲಿ? ಯಾರು ಇರ್ತಾರ? ಅವ್ರಿಗೆ ಅವ್ವ ಅಪ್ಪ ಇರಂಗಿಲ್ಲ, ಅವ್ರಿಗೆ ಊಟ ಕೊಡೋರು ಇರಂಗಿಲ್ಲ. ಹಾರಿ ಅಂದವ್ರು ಅನ್ಬೇಡ್ರಿ, ಸುಮ್ಮ ಕೇಳ್ರಿ. ಕಾಗ ಕನಕತಿ ಗೊಬ್ಬ ಕನಕತಿ ಹೇಳಕತ್ತೀನಿ ಅಂತ ಮಾಡ್ರಿ. ಹಾ ಹ್ಞೂ ಏನಿತ್ತು? ತಂದೆ ತಾಯಿಗಳು ಯಾರು ಇರೋದಿಲ್ಲಲ್ಲ ಅಂತ ಅನಾಥರನ್ನ ಯಾರೂ ನಾಥ ಅಂದ್ರೆ ಯಾರೂ ಅವರನ್ನ ಸಾಕಾಗೋದಿಲ್ಲಲ್ಲ, ಅವ್ರನ್ನ ಇಡ್ತಕ್ಕಂತಹ ಜಾಗಕ್ಕೆ ಅನಾಥ ಆಶ್ರಮ ಅಂತ ಕರೀತಾರೆ. ಆ ಅನಾಥಾಶ್ರಮದೊಳಗೆ ಒಂದು 20ರಿಂದ 30 ಜನ ಹುಡುಗರಿದ್ದು, ನಿಮ್ಮಷ್ಟೇ ವಯಸ್ಸಿನ ಹುಡುಗರು. ಅವು ಹುಡುಗರು ಹೆಂಗೆ ಎಷ್ಟು ಚಂದಿದ್ದು ಅಂತಂದ್ರೆ ಒಂದು ಮಾತು ಮಾತಾಡಬೇಕಾದ್ರೂ ಕಣ್ಣೊಳಗೆ ನೀರು ಬರ್ತಿದ್ವು ಅವಕ್ಕೆ. ಯಾಕೆ ಕಣ್ಣೊಳಗೆ ನೀರು ಬರ್ತಿದ್ವು ಅಂತಂದ್ರೆ ಶಾಲೆಗೆ ಹೋಗಿರ್ತಕ್ಕಂಥ ಕಾಲದೊಳಗೆ ಎಲ್ಲ ಶಾಲೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಅವ್ವ ಅಪ್ಪನ ಕೈ ಹಿಡ್ಕೊಂಡು ಬಂದಪ್ಪ ಅಂತಂದ್ರೆ ಈ ಅನಾಥ ಮಕ್ಕಳು ಯಾರ ಕೈ ಹಿಡ್ಕೊಂಡು ಹೋಗ್ಬೇಕು? ಇವು ಯಾರ ಕೈ ಹಿಡ್ಕೊಂಡು ಹೋಗ್ಬೇಕಿವ? ಯಾರು ಇಡ್ತಿದ್ದಿಲ್ಲ. ಅವು ನೆನೆಸ್ಕೊಂಡು ಅಳು ಲಕ್ಷ ಕೊಟ್ಟು ಕೇಳಬೇಕು. ಆ ಅನಾಥಾಶ್ರಮಕ್ಕೊಬ್ಬರು ಸ್ವಾಮಿಗಳು ಬಂದ್ರಂತ. ಸ್ವಾಮಿಗಳು ಬಂದು ಎಲ್ಲ ವಿದ್ಯಾರ್ಥಿಗಳನ್ನ ಮಾತಾಡ್ಸಕತ್ತಾರವ. ಒಂದು ವಿದ್ಯಾರ್ಥಿನ ಕೇಳಿದ್ರು. ಏನಂತ ಕೇಳಿದ್ರು ಅಂತಂದ್ರೆ, ಅಲ್ಲ ನೀ ಏನಾಗ್ತಿ ಅಂತ ಕೇಳಿದ್ರು. ಅಲ್ಲ ನೀ ಏನಾಗ್ತಿ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಬಹಳ ಸೊಗಸಾಗಿ ಹೇಳಿದ, ನಾನು ಈಗೇನು PT ಉಷಾ ಆಗ್ಬೇಕತ್ತಳ, ನಾನು ಪೊಲೀಸ್ ಆಗ್ಬೇಕತ್ತೀನಿ ನೋಡ್ರಿ ಅಂತ. ಬಹಳ ಖುಷಿ ಆತ ಅವ್ರಿಗೆ. ಇನ್ನೊಬ್ಬನ್ನ ಕೇಳಿದ್ರು, ನೀ ಏನಾಗ್ಬೇಕಂತೀಯ? ನಾನು ಮಿಲಿಟ್ರಿಗೆ ಹೋಗ್ಬೇಕತ್ ಮಾಡೀನಿ, ಆರ್ಮಿ ಮಾಡ್ಬೇಕತ್ ಮಾಡಿ. ಮತ್ತೊಬ್ಬನ ಕೇಳಿದ್ರು, ನಾನು IAS ಮಾಡ್ತೀನಿ. ಎಲ್ಲರನ್ನ ಕೇಳ್ಕೊಂತ ಬಂದ್ರು. ಕಡಿದೊಂದು ಹುಡುಗಿ, ಅದನ್ನ ಹುಡುಗಿನ ಕೇಳಿದ್ರು. ಹುಡುಗಿ ಎತ್ತಕ್ಕೆ ಬಂದ್ರು. ಹುಡುಗಿ ಎದ್ದು ನಿಂತು ನಮಸ್ಕಾರ ಮಾಡಿತ್ತು. ಸಂಸ್ಕಾರ ಹೆಂಗ ನೋಡ್ರಿ, ಸಂಸ್ಕಾರ ನಮ್ಮ ಸಂಸ್ಕಾರ ನಮ್ಮ ಪಾಠ ತಿಳಿಸ್ಕೊಡ್ತದೆ. ಸಣ್ಣ ಹುಡುಗಿ 5.5 ವರ್ಷದ ಹುಡುಗಿ ಎದ್ದು ನಿಂತು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾಳೆ. ನಮಸ್ಕಾರಪ್ಪ ಅಂದ್ರು. ಅವಾಗ ಗುರುಗಳು ಕೇಳಿದ್ರು, ನೀ ಏನಾಗ್ತೀಯವ ತಂಗಿ ಅಂತ ಕೇಳಿದ್ರು. ನೀ ಏನಾಗ್ತಿ ಅಂತಂದಾಗ ಆ ಸಣ್ಣ ಹುಡುಗಿ ಹೇಳಿತಂತ, ಗುರುಗಳೇ ನಾ ಏನಾಗ್ತೀನಿ ಅಂತಂದ್ರೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿತೀನಿ ಅಂತ. ಯಾವ ರೋಗಕ್ಕೆ? ಅದು ಗೊತ್ತಂದ್ರೆ ಬಹಳ ಕೆಟ್ಟ ರೋಗ ಅದು. ಅವ್ರಿಗೆ ಅನ್ಕೊಂಡ್ಬಿಟ್ರತ್ತ, ಅವ್ನು ಪೊಲೀಸ್ ಆಗ್ಬೇಕತ್ತಾನ, ಅವ್ನು ಮಿಲಿಟರಿಗೆ ಹೋಗ್ಬೇಕತ್ತಾನ, ಇವ್ ರಾಜಕಾರಣಿ ಆಗ್ತಾನಂತ ಹೇಳಕತ್ತಾನ, ಇವ್ ಮತ್ತೊಂದು ಹೇಳಕತ್ತಾನ, ಅವ್ ಮಗದೊಂದು ಹೇಳಕತ್ತಾನ, ಎಲ್ಲರೂ ಒಂದೊಂದು ಹೇಳಕತ್ತಾರ. ಈ ಹುಡುಗಿನ ಕ್ಯಾನ್ಸರ್ ರೋಗಕ್ಕೆ ಔಷಧ ಕಂಡು ಹಿಡಿತಾನ ಅಂತ ಹೇಳಕತ್ತಲ್ಲ, ವಿಶೇಷವಾಗಿ ಹೇಳಕತ್ತಿದೆ ಅಂತ ತಿಳ್ಕೊಂಡು ಆ ಹುಡುಗಿ ಹತ್ತಕ್ಕೆ ಹೋಗಿ ಕೇಳಿದ್ರಂತವ್ರು, ಅಲ್ವಾ ತಂಗಿ ಯಾಕೆ ನೀ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತಿ ಅಂತಂದಾಗ ಆ ಹುಡುಗಿ ಹೇಳ್ತಂತ, ಸ್ವಾಮಿಗಳ ನಾ ಬಹಳ ಸಣ್ಣಕ್ಕಿದ್ರಿ. ಯವ್ವ ಮಾತಾಡ್ಬೇಡ, ನಾನು ಬಹಳ ಸಣ್ಣಕ್ಕಿದ್ದೆ. ಎಷ್ಟು ಸಣ್ಣಕ್ಕಿದ್ನಿ ಅಂತಂದ್ರೆ ನನಗ ಜಗತ್ತ ಏನಂತ ಗೊತ್ತಿದ್ದಿಲ್ರಿ ಗುರುಗಳೇ. ಅವತ್ತಿನ ಕಾಲದೊಳಗೆ ಏನಾಯ್ತು ಅಂತಂದ್ರೆ ನನ್ನ ತಂದೆ ತಾಯಿಗಳಿದ್ರು, ನನ್ನನ್ನು ಬಹಳ ಪ್ರೀತಿಸ್ತಿದ್ರು, ನನ್ನನ್ನು ಬಹಳ ಗೌರವಿಸ್ತಿದ್ರು, ನನ್ನ ಬಗ್ಗೆ ಬಹಳ ಕಾಳಜಿ ಇತ್ತು, ನನ್ನ ಬಗ್ಗೆ ಬಹಳ ಅಂತಃಕರಣ ಇತ್ತು. ನನಗೆ ತುರ್ತು ಮಾಡಿ ಉಣಿಸೋರು, ನನ್ನನ್ನು ತಮ್ಮ ಎದೆ ಮೇಲೆ ಮಲಗಿಸ್ಕೊಳ್ಳೋರು. ಎಲ್ಲಿ ತಮ್ಮ ಎದೆ ಮೇಲೆ ನನ್ನನ್ನು ಮಲಗಿಸ್ಕೊಳ್ಳೋರು. ಆದ್ರೆ ಒಂದು ದಿವಸ ಹಿಂಗಾಗ್ಬಿಡ್ತು ಗುರುಗಳೇ. ನಮ್ಮವ್ವ ಅಪ್ಪ ಡಾಕ್ಟರ್ ಹೇಳಿದ್ರಂತೆ, ರಿಪೋರ್ಟ್ ಬತ್ತಂತ ಕ್ಯಾನ್ಸರ್ ರೋಗ ಐತಂತ ಹೇಳಿ. 15 ದಿವಸದ ಹಿಂದೆ ನಮ್ಮಪ್ಪ ತೀರ್ಕೊಂಡ್ರ. 15 ದಿವಸ ಆದ ನಂತರ ನನ್ನ ತಾಯಿ ತೀರ್ಕೊಂಡ್ರಿ. ಅವಾಗ ನನಗೆ ಗೊತ್ತಾಯ್ತು, ಈ ಜಗತ್ತಿನೊಳಗೆ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ಅರಿವು ಬಂತು. ನನ್ನ ಸಂಬಂಧಿಕರು ಬರಲಿಲ್ಲ, ಬಂಧುಗಳು ಬರಲಿಲ್ಲ, ಬೀಗರು ಬರಲಿಲ್ಲ, ಬಿಜ್ಜರು ಬರಲಿಲ್ಲ, ಯಾರೂ ನನ್ನ ಹತ್ರ ಬರಲಿಲ್ಲ. ಬರದೇ ಇರತಕ್ಕಂಥ ಕಾಲದೊಳಗೆ ನನ್ನನ್ನು ಅನಾಥಾಶ್ರಮಕ್ಕೆ ಹಾಕಿದ್ರು. ನಾ ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತ ಮಾಡೀನಿ ಅಂತಂದ್ರೆ, ನಾ ಯಾಕೆ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿಬೇಕಂತ ಮಾಡೀನಿ ಅಂತಂದ್ರೆ, ಇವತ್ತೇನು ನಾ ಅನಾಥ ಅನ್ನೋ ಪಟ್ಟಿನ ಹಣಿ ಮೇಲೆ ಬರ್ದಾರಲ್ರಿ, ಅದಕ್ಕಾಗಿ ನನ್ನಂತ ಸ್ಥಿತಿ, ನನ್ನಂತ ಸನ್ನಿವೇಶ, ನನ್ನಂತ ಒಂದು ದೌರ್ಭಾಗ್ಯ ಈ ನಾಡಿನೊಳಗೆ ಯಾವ ಮಕ್ಕಳಿಗೆ ಬರಬಾರ್ದು. ಅದಕ್ಕಾಗಿ ನಾ ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕಂಡು ಹಿಡಿತೀನಿ ಅನ್ನತಕ್ಕಂಥ ಮಾತು ನಾ ಮಗು ಹೇಳ್ತತ್ ನೋಡಿ. ಹೇಳೋ ಕರಿ ಅವ್ನ ಕಪ್ ತಲೆ ಕಪ್ ಹಾಕೊಂಡು ನೋಡಿ ಎಬಸ್ರ ಅವ್ನ ಎಬಸ್ರ. ನೀನ ಅವ್ ತೆಗೆದು ನೋಡ ತಲೆಗೆ ಎಬಸ್ ಹೇಳ 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 ಹೇಳ. ಯಾಕೆ ನಾಸ್ತೇನ ಮಾತಾಡ್ತೀಯ ಕುತ್ಕೊಂಡು?
ಬಾಜುಕಿನವ್ರಕ್ ಮಾತಾಡ್ತಾರೆ ಐತಿ ಅಂತಂದ್ರೆ ನನ್ನ ತಾಯಿ ತಂದೆಗಳನ್ನ ನಾನು ಮರಳಿ ಹುಟ್ಟಿಸ್ಕೊಳ್ಬೇಕು, ನನಗೆ ಬಂದಿರತಕ್ಕಂಥ ಪರಿಸ್ಥಿತಿ ಯಾವ ಮಕ್ಕಳಿಗೆ ಬರಬಾರ್ದು ಅನ್ನೋ ಕನಸು ಅವ್ರಿಗೆ ಐತಿ. ಇಲ್ಲಿ 10 ವರ್ಷದ ಮಕ್ಕಳು ಕೂತಾವ, ಅವ್ರಿಗೆ ಏನು ಕೇಳಿದ್ರೆ ಏನು ಹೇಳಕ್ ಬರಬಾರ್ದು. ಕಾರಣ ಇಷ್ಟೇ, ಯಾಕೆ ಅಂದ್ರೆ ನಿಮ್ಮ ಮನಸ್ಸು ಇಲ್ಲಿಲ್ಲ. ನಾ ಹೇಳ್ದಂಗೆ ಮಾಡ್ತೀರಿ? ನಿಮ್ಮ ಕೈ ಮ್ಯಾಲ ತಗೋರಿ, ಎಲ್ಲರ ಕೈ ಎತ್ತರಿ. ನಿಮ್ಮ ಕೈ ಆಕಾಶಕ್ಕೆ ತೋರಿಸ್ರಿ, ಭೂಮಿಗೆ ತೋರಿಸ್ರಿ. ಒಮ್ಮೆ 6 ಬರೀರಿ, 7 ಬರೀರಿ, 8 ಬರೀರಿ, 9 ಬರೀರಿ. ಈ ಕಡೆ ಕೈ ಮಾಡ್ರಿ, ನೀವು ಈ ಕಡೆ ಮಾಡಬೇಕು. ಎಂಥದ್ದು ಏನದು ಏನು ತಿಳಿ ಅದು. ಈ ಕಡೆ ಕೈ ಮಾಡ್ರಿ, ಕೈ ಇಲ್ಲಿ ತಗೊಂಡು ಬರ್ರಿ, ಹಿಂಗೊಮ್ಮೆ ಮಾಡ್ರಿ. ನಿಮ್ಮ ಕೈಯನ್ನು ತೆಗೆದುಕೊಂಡು ಬಂದು ನಿಮ್ಮ ಹನಿ ಮೇಲಿಡಿ. ಈಗ ಹಿಂಗ ಹಿಂಗ ಎಲ್ಲೈತಿ ನೋಡ್ರಿ ಮನಸ್ಸ. ಹನಿ ಮೇಳ ಮೂಗಿನ ಮೇಲೆ ಇಡ್ತಾವ. ನನಗೆ ಪಾಡು ಕಿವಿಯಾಗಿಟ್ಟಿಲ್ಲ. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ತಮ್ಮ ಕೇಳ್ರಿ ಲಕ್ಷ ಕೊಟ್ಟ. ಪುರಾಣ ಕೇಳೋದು ಅಂತಂದ್ರೆ ಸುಮ್ಮನೆ ಬಂದು ಕೂತಿಲಿ ಹರಟೆ ಹೊಡೆದು ಹೋಗೋದಲ್ಲ. ನೀವು ಕೇಳ್ತಕ್ಕಂಥ ಒಂದೊಂದು ಕತಿ ಹೆಂಗಿರ್ತಾವು ಅಂತಂದ್ರೆ ಮುಂದೆ ನಿಮ್ಮ ಜೀವನದೊಳಗವು ಅವಶ್ಯಕತೆಗೆ ಬರ್ತಾವ. ಅರ್ಥಾತ? ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರೆ ಲಕ್ಷ ಕೊಟ್ಟು ಕೇಳ್ರಿ. ಅಲ್ಲಿ ನಿಮ್ಮಂಗ ಪುರಾಣ ಕೇಳಿ, ನಿಮ್ಮಂಗ ಸಾವಿರಾರು ಕತೆಗಳನ್ನು ಕೇಳಿ ಸಣ್ಣವಿದ್ದಾಗ 5 ವರ್ಷದಾಗ ಇದ್ದ ಕತೆ ಕೇಳಿದ್ದು ಸಹಿತ ನನಗೆ ನೆನಪದವು. ಕಾರಣ ಇಷ್ಟೇ, ಯಾವನ ಮನಸ್ಸು ಚಂದಂಗೆ ಕೇಳ್ತದಲ್ಲ ಅವ ಮುಂದೆ ಚಂದಂಗೆ ಓದಾಕತ್ತವನ್ ಚಂದಂಗೆ ಬರೀತಾನೆ, ಚಂದಂಗೆ ಬರೆದವನ್ ಸಾಧನ ಮಾಡ್ತಾನೆ. ಲಕ್ಷ ಕೊಡಬೇಕು. ಈಗ ಯಾವ ವಿಷಯವನ್ನ ಚಿಂತನೆ ಮಾಡ್ಬೇಕತ್ತಿದೀವಿ ಅಂದ್ರೆ, ಇವತ್ತು ಪ್ರವಚನದೊಳಗೆ ತಮ್ಮ ಈ ಜೀವನದೊಳಗೆ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಸಿಗಲಾರದೆ ಇರತಕ್ಕಂಥ ವಸ್ತುವಿನ ಬಗ್ಗೆ ನಾವು ಚಿಂತನೆ ಮಾಡಕತ್ತೀವಿ. ನಿಮಗೆಲ್ಲ ಬಹಳ ಅವಶ್ಯ. ಯಾವುದು ಒಮ್ಮೆ ಕಳ್ಕೊಂಡ್ರೆ ನಮ್ಮ ಜೀವನದೊಳಗೆ ಸಿಗಂಗಿಲ್ಲ ಅಂದ್ರೆ, ಅಂಗಿ ಕಳ್ಕೊಂಡ್ರೆ ಅಂಗಿ ಹೊಸ ತಗೋಬಹುದೇವ. ಅಂಗಿ ಕಳ್ಕೊಂಡ್ರೆ ಅಂಗಿ ಹೊಸ ತಗೋಬಹುದು, ಸೀರೆ ಕಳ್ಕೊಂಡ್ರೆ ಸೀರೆ ಹೊಸ ತಗೋಬಹುದು. ತಮ್ಮ ಕೇಳಿಲ್ಲಿ, ಪೆನ್ ಕಳ್ಕೊಂಡ್ರೆ ಪೆನ್ ತಗೋಬಹುದು, ಕಣ್ಣು ಕಳ್ಕೊಂಡ್ರೆ ಕಣ್ಣು ತಗೋಬಹುದು, ಕಾಲು ಕಳ್ಕೊಂಡ್ರೆ ಮತ್ತೊಂದು ಕಾಲು ಜೋಡಿಸ್ಕೋಬಹುದೇವಾ. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ರಿ, ಒಮ್ಮೆ ಜೀವನದೊಳಗೆ ತಂದೆ ತಾಯಿಗಳು ಅನ್ನತಕ್ಕಂಥ ದೇವರನ್ನ ಕಳ್ಕೊಂಡು ಬಿಟ್ಟಿವಿ ಅಂತಂದ್ರೆ ಮತ್ತೆ ಅವು ಸಿಗೋದಿಲ್ಲ ಅನ್ನತಕ್ಕಂಥ ಅರಿವು ನಮಗಿರಬೇಕು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಏನ್ ಹೇಳ್ಯಾರ? ಮೊದಲ ದೇವ್ರು ಯಾವುದು? ತಾಯಿ ತಂದೆಗಳೇ ದೇವರು. ಯಾರಪ್ಪ ದೇವರು? ಇದ್ರೊಳಗೆ ಎಷ್ಟು ಮಂದಿ ಮುಂಜಾನೆ ಎದ್ದಂತ ನಿಮ್ಮ ತಂದೆ ತಾಯಿಗಳ ಪಾದಿಗೆ ನಮಸ್ಕಾರ ಮಾಡ್ತೀರಿ? ಯಾವ ಮಾಡಂಗಿಲ್ಲ. ಅವು ಸುಳ್ಳು ಹೇಳ್ತಾವ, ತಿಳ್ಕೊಬೇಕು ನೀವು. ನನಗೆ ಗೊತ್ತೈತಿ. ಹರ್ಯಾಗ ಅದ್ರ ಚಾ ಅಂತೇಳಿ ಕಾಗಿಗೆ ಒದರ್ತಾವ. ಅದ್ಯಾಂಗ ನಮಸ್ಕಾರ ಮಾಡ್ತಾವು? ಒಟ್ಟ ಮಾಡಂಗಿಲ್ಲ. ತಮ್ಮ ಒಬ್ಬ ಎತ್ತಾನ ಕೈ ಮಾಡ್ತಮ್ಮ, ಅವಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕಂದ್ರೆ ಎಲ್ಲರೂ ಕೈ ಇಳಿಸಿದ್ರೆ ಅವನ ಕೈ ಮಾತ್ರ ಮೇಲೆ ಇತ್ತು. ನಿಮ್ಮೂರಾಗ ಒಂದು ಐತಿ ಅಂತ ಗೊತ್ತಾತ, ಸಂಸ್ಕಾರದ ರತ್ನ. ಅಲ್ಲೊಂದು ಎತ್ತೈತಿ, ಅದು ಇಳಿಸ ಹಂಗ ಎತ್ಕೊಂಡು ಹೋಗಿತ್ತಂತ. ಯಾಕೆ ಈ ಮಾತು ಹೇಳಕತ್ತಿದ್ರೆ, ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ನಾವು ಪುರಾಣ ಮಾಡಕ್. ಏನಂತಂದು ಚಂದ ಪ್ರವಚನ ಮಾಡ್ತಿದ್ದೆ. ಎಲ್ಲರಿಗೆ ಚಪ್ಪಾಳೆ ಬರ್ಸ್ರಿ ಆರಾಮಾಗತ್ತಂದೆ. ಈಗ ಬಾರಿಸೋದಲ್ಲ, ಮನ್ಯಾಗ ಮುಂಜಾನೆ ಚಪ್ಪಾಳೆ ಬಾರಿಸ್ರಿ ಆರಾಮಾಗತ್ತಂತ. ಅದನ್ನು ಕೇಳ್ಕೊಂಡು ಒಂದು ಮುದಿಕ್ ಹೋತ್ ನೋಡ್ರಿ. ಬಾಯಾಗ ಹಲ್ಲಿದ್ದಿದ್ದಿಲ್ಲ, ಕಿವಿನೂ ಕೇಳ್ತಿದ್ದಿಲ್ಲ. ಸೌಂಡ್ ಬಾಜು ಕೂತಿದ್ದು ಕೇಳಿಸಿತ್ತಕ್ಕಿಗೆ. ಮನೆಗೆ ಬಂದಾಳ ರಾತ್ರಿ 12 ಆಗೈತಿ. ನೆನಪಾತಕ್ಕಿಗೆ ಸ್ವಾಮಿ ಹೇಳ್ಯಾನ್ಯವ್ವ ಚಪ್ಪಾಳೆ ಬಾರಿಸ್ಬೇಕ್ಯವ್ವ. ಬಾರಾಕ ಚಾಲೋ ಟಮ್ 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 ಚಲೋ. ಏನು ಬಾರ್ಸಾಕೈತೇವ, ಬೆಳತಾನ ಬಾರಿಸೈತಿ. ಇದೇನು ರೊಟ್ಟಿ ಮಾಡಾಕತ್ತಾರ ಬಾಜುಕೆ ಮನೆಯವ್ರು ಬಂದಾರ. ಬಂದು ಬಾಕಲಾ ತೆಗೆದು ನೋಡ್ತಾರ, ಮುದಿಕೆ ಟಮ್ ಟಮ್ ಟಮ್. ಇಲ್ಲಿ ಬಂದಾಗವಲ್ಲ, ಮುದುಕಿದು ಬಂದಾಗೈತಿ ಯಾರಿಗೂ ಗೊತ್ತು. ಲಕ್ಷ ಕೊಟ್ಟು ಕೇಳ್ಬೇಕವ, ಮುದುಕಿ ಏನು ಚಪ್ಪಾಳೆ ಬಾರಿಸ್ತಲ್ರಿ. ಬಾಜು ಅವ್ರು ಫೋನ್ ಹಚ್ಚಿದ್ರು ರಾತ್ರಿ ನನಗೆ 12ಕ್ಕೆ.
ಯಪ್ಪ ನಮ್ಮ ಮುದುಕಿ ಚಪ್ಪಾಳೆ ಬರ್ಸ್ಲಾಯ್ತು ಏನು ಮಾಡಬೇಕು ಅಂತಂದ್ರು ಬಂದು ನೋಡ್ತಾನೆ ಬರ್ಗುಡ್ದ ಚಪ್ಪಾಳೆ ಬರ್ಸೋತ್ ಮ್ಯಾಲ ಹೋಗಿತ್ತವ. ಹಂಗಾಗಿ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಯಾವುದರಿಂದ ಏನು ಲಾಭ ಆಗುತ್ತೆ ನಮಗೆ ಮೊದಲು ಗೊತ್ತಿರ್ಬೇಕು ತಾಯಿ. ನಾವು ಚಿಂತನೆ ಮಾಡ್ತಿದ್ದೀವಿ ತಮ್ಮ, ಏನು ಚಿಂತನೆ ಮಾಡ್ತಿದ್ದೀವಿ ಅಂತಂದ್ರೆ ಜಗತ್ತಿನೊಳಗೆ ಒಮ್ಮೆ ಕಳೆದುಕೊಂಡ್ರು ಮತ್ತೆ ಸಿಗಲೇ ಇರತಕ್ಕಂಥ ವಸ್ತು ತಂದೆ ತಾಯಿಗಳು ಅಂತಕ್ಕಂಥ ಮಾತು ಹೇಳ್ಯಾರ. ಅವರಿಗೆ ದೇವರ ಸ್ಥಾನವನ್ನ ಇವತ್ತು ಸಮಾಜ ಕೊಟ್ಟದ. ನೆನಪಿಟ್ಕೊಳ್ರಿ, ಹಿಂದಿನ ಕಾಲ ಒಂದಿತ್ತು, ಹಿಂದಿನ ಕಾಲಿವ ಕೈಲಾಸದೊಳಗೆ ಏನಾತು ಅಂತಂದ್ರೆ ಅವ ಗಣಪತಿ ಬಂದತ್ರಿ. ಬಂದು ಕೇಳಿದಂತವ, ಯಪ್ಪ ಅವ್ರವ್ವ ಅಪ್ಪ ಯಾರು? ಶಿವ ಮತ್ತು ಪಾರ್ವತಿ. ಬಂದು ಕೇಳ್ದ, ಯಪ್ಪ ನಂಗೊಂದು ಮದುವೆ ಮಾಡ್ರಿ ಅಂತಂದ. ಯಪ್ಪ ನನಗೊಂದು ಮದುವೆ ಮಾಡ್ರಿ ಅಂತ ಅಂದಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಯಾರು ಶಿವ ಪಾರ್ವತಿ ಇರಂದ್ರ ತಮ್ಮ ನಾಡ್ತೀವಿ ತಡಿಪ ಅಂದ್ರ. ಅಷ್ಟೊತ್ತಿಗೆ ಷಣ್ಮುಖ ಕುಮಾರಸ್ವಾಮಿ ಅವ ಬಂದತ್. ಅವ್ ಕೇಳ್ದಂತ, ಮತ್ತ ಅವಂಗೂ ಮದುವೆ ಮಾಡ್ತಿ ಅಂದ ಬಳಿಕ ನನಗೂ ಮದುವೆ ಮಾಡ್ಬೇಕಲ್ಲ ಅಂದತ್. ಅವಂಗೂ ಮದುವೆ ಮಾಡ್ತಿ ಅಂದ ಬಳಿಕ ನನಗೂ ಮದುವೆ ಮಾಡಬೇಕು ಅಂತಂದಾಗ ಅವಾಗ ಚರ್ಚೆ ಚಾಲವಾತಂತ. ಅವಾಗ ಶಿವ ಅಂದತ್ತ, ಯಾರಿಗೆ ಮೊದಲು ಮದುವೆ ಮಾಡುವುದು? ಒಂದು ಲೆಕ್ಕಕ್ಕೆ ನೋಡ್ರೆ ಗಣಪತಿನೂ ದೊಡ್ಡವದನ, ಕುಮಾರಸ್ವಾಮಿನೂ ದೊಡ್ಡವದನ. ಇಬ್ಬರೊಳಗೆ ಯಾರ್ದು ಮದುವೆ ಮಾಡುವುದು? ಅವ್ ಇವ್ರ ಮದುವೆ ಬಿಡ್ರಿ, ಅವ ಅಲ್ಲ ಹೇಳಕತ್ತಾನ, ಮೊದಲು ನನ್ನ ಮದುವೆ ಮಾಡ್ರಿ ಅನ್ನಕತ್ತಾನ. ಸುಮ್ಕೊಂಡಿರ್ಬೇಕು, ಕೇಳ್ಬೇಕು ಯಾರ ಮದುವೆ. ಇಬ್ಬರು ಮದುವೆ ಚರ್ಚೆ ಚಾಲವಾತು. ಯಾವಾಗ ಮದುವೆ ಚರ್ಚೆ ಚಾಲವಾತಲ್ಲ ತಾಯಿ, ಅವಾಗ ವಿಚಾರ ಬತ್ತತ್ತ. ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲ. ಒಂದಿಷ್ಟು ಇಲ್ಲಿ ಹುಡುಗರಿಗೆ ಗದ್ಲ ಮಾಡಕತ್ತಾವ ನೋಡ್ರಿ. ನೀವೊಂದು ಸುಮ್ಕೊಂಡ್ರಬೇಡ್ರಿ, ಒಂದು ಒಟ್ಟು ಕಳಸರು ಹೇಳತ್ತ ನಾವು ಯಾವಲ್ಲ ನೋಡ್ರಿ. ಒಟ್ಟು ಇಲ್ಲಿ ಬಂದು ವೇದಿಕೆ ಬಾಜುಕ ಗದ್ಲ ಮಾಡುದು. ಸಾಕ್ರಿ, ಸುಮ್ಮ ಆಗ್ಬೇಕು. ನಾ ನಗಸ್ತೇನೆ, ಚಂದ ನಗಸ್ತೇನೆ, ಹೊಟ್ಟೆ ಹುಣ್ಣಾಗ ನಗಸ್ತೇನೆ, ನಗಾಗ ನಗಬೇಕು, ಸುಮ್ಮ ಕುಂಡ್ರಬೇಕು. ಚರ್ಚೆ ಚಾಲವಾತು. ಅವಾಗ ಅಂದ್ರೆ ಅವರು ಶಿವ ಪಾರ್ವತಿ ಯಾರೀ ಪೃಥ್ವಿಯನ್ನ, ಯಾರೀ ಭೂಮಿಯನ್ನ 32,87,263 ಚದರ ಕಿಲೋಮೀಟರ್ ಐತದು. ಈ ಭೂಮಿಯನ್ನ, ಈ ಅಖಂಡ ಭೂಮಿಯನ್ನ ಯಾರು ಮೊದಲು ಸುತ್ತ ಹಾಕಿ ಬರ್ತೀರಿ? ಕೆಲವು ಕಡೆ ವಿಶ್ವ ಅಂತಾರ, ಭೂಮಿ ಅಂತಾರ. ಅವಾಗ ಯಾರು ಮೊದಲು ಸುತ್ತ ಹಾಕಿ ಬರ್ತೀರಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಅವ ಕುಮಾರಸ್ವಾಮಿ ಅಂದ, ನಾನ ಮೊದಲು ಸುತ್ತ ಹಾಕಿ ಬರ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಏನು ತಗೊಂಡ ಅಂತಂದ್ರೆ ಅವದೊಂದು ಪಕ್ಷಿ, ಯಾವುದೊಂದು ವಾಹನ, ನವಿಲು. ನವಿಲಿನ ಮೇಲೆ ಕುಂತ ಅವ ಹಾದ. ಗಣಪತಿ ವಾಹನ ಯಾವುದು? ಅವ ಎದರ ಮೇಲೆ ಕೊಂಡಿರ್ಬೇಕು? ಇಲಿ ಮೇಲೆ ಕೊಂಡಿರ್ಬೇಕು. ಇಲಿ ಮೇಲೆ ಇಲ್ಲಿ ತಾಳ್ದತ್ತೇನದು. ಗಣಪತಿ ಹೆಂಗದಾನು? ಇಲ್ಲಿ ಎಲ್ಲ ಗೊತ್ತೈತಿ ಕರೆ, ಮತ್ತೆ ಬಾಯ್ ಮಾಡ್ತಾವ. ಇಲ್ಲಿ ಇಟ್ಟ ಐತಿ. ಗಣಪತಿ ಎಟ್ಟದಾನು? ಯಾಕೆ ಹೇಳ್ರಿ ಗೊತ್ತೇನದು? ಯಾಕೆ ಹೇಳ್ರಿ? ಉಂಡಿ ತಿಂದಾಗ ದಪ್ಪ ಆಗಿಲ್ಲ. ಅವನ ಆಯುಧ ಯಾಕೆ ಐತಿ? ಉಂಡಿ ತಿಂದು ಹೇಳ್ತ. ಯಾಕೆ ಅವನ ಆಯುಧ ಸಣ್ಣದೈತಿ ಅಂತಂದ್ರೆ ನೆನಪಿಟ್ಕೊಳ್ರಿ, ದೊಡ್ಡ ವಿಶೇಷವಾಗಿರ್ತಕ್ಕಂಥ ವಾಹನದ ಮೇಲೆ ಕುಳಿತವ್ರು ಬೇಗ ಹೋಗಬಹುದು ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಇಲ್ಲಿ ಯಾರ ಕೈಗೆ ಸಿಗತ್ತೇನು? ಹಂಗ ಗಣಪತಿನ ಯಾರ ಕೈಗೆ ಸಿಗಂಗಿಲ್ಲ. ಅವ್ರ ಊಟ ಹೆಂಗ ಇಲ್ಲಿ ಬುದ್ಧಿ ಹೆಂಗೈತಿ ಗೊತ್ತೇನು? ಇಲ್ಲಿ ತಿಂದು ಅಲ್ಲಿ ಹೋಗಿರ್ತದದು, ಸಿಗಂಗಿಲ್ಲ ನಿಮ್ಮ ಕಣ್ಣಿಗೆ. ಅದು ಚಾರ ಸಫಲ ಮಾಡಿ. ಹಂಗ ಗಣಪತಿಯು ಸಹಿತ ಯಾರ ಕೈಗೆ ಸಿಗೋದಿಲ್ಲ, ನೆನಪಿಟ್ಕೊಳ್ಳಿ ತಾಯಿ. ಅದಕ್ಕಾಗಿ ಅವನ ವಾಹನ ಸಣ್ಣದದ. ಅವರೇ ಹಕ್ಕಿ ತಗೊಂಡು ಪಟ್ ಪಡ್ಕೊಂತ ಹಾದ ಹಾರ್ಕೊಂತ ನಾರೇ ಇಲ್ಲಿ ತಗೊಂಡು ಹೋಗ್ಬೇಕು. ಹೆಂಗೆ ನಡೀತೈತೆ ಅಂದವ. ಆ ಕಡೆ ಕುಮಾರಸ್ವಾಮಿ ಸುತ್ತಕಕ್ಕೆ ಹೋದ. ಇವ್ ಗಣಪತಿ ಆತು, 5 ನಿಮಿಷ ಆತು, 10 ನಿಮಿಷ ಆತು. ಅವ ಕುಮಾರಸ್ವಾಮಿ ಬರಾಕತ್ತ. ಷಣ್ಮುಖ ಸ್ವಾಮಿ ಇವ್ ಅಂದ, ಏನು ಮಾಡಬೇಕು ಅಂತಂದಾಗ ಇನ್ನೇನು ಅವ್ನು ಬರಾಕತ್ತಾನು. ಬರೋ ಕಾಲಕ್ಕೆ ಏನು ಮಾಡಿದ ಗಣಪತಿ, ಪಟ್ನ ಏನು ಅವ್ವ ಅಪ್ಪ ಇದ್ರಲ್ರಿ, ಅವ್ರನ್ನೊಂದು ರೌಂಡ್ ಹಾಕಿ ಕೆಳಗೆ ಕೂತ್ಬಿಟ್ಟ. ಯಾರನ್ನ ರೌಂಡ್ ಹಾಕಿದ್ರಿ? ಅವ್ವ ಅಪ್ಪನ ರೌಂಡ್ ಹಾಕಿ ಕೆಳಗೆ ಕೂತ. ಷಣ್ಮುಖ ಸ್ವಾಮಿ ಬಂದ. ಏನ್ ಹೇಳಿದವ? ನಂದ ಮೊದಲ ಏನು ಮಾಡುದು? ನೆನಪೈತಲ್ಲ ಪಾಡ. ಮಾತ್ರ ನಂದ ಮೊದಲ ಮದುವೆ ಮಾಡ್ರಿ. ಅವಾಗ ಗಣಪತಿ ಅಂದ, ನಂದ ಮೊದಲು ಮದುವೆ ಮಾಡ್ರಿ. ಅವಾಗ ಷಣ್ಮುಖ ಸ್ವಾಮಿ ಕೇಳ್ದ, ಅಲ್ಲ ನಾ ಮೊದಲು ಸುತ್ತ ಹಾಕಿ ಬಂದಿರಿ, ನೀ ಏನ್ ಬಂದಿವೋ? ಅವಾಗ ಅವ ಅಂದ, ನಾನು ಸುತ್ತ ಹಾಕಿ. ಅಂದ, ಏನು ಸುತ್ತ ಹಾಕಿಯೋ ನೀನು? ಏನು ಸುತ್ತ ಹಾಕಿ ಅಂದ್ರೆ ನಮ್ಮ ಅವ್ವ ಅಪ್ಪನ ಸುತ್ತ ಹಾಕಿನಿ. ಅಲ್ಲೋ ನಾ ಜಗತ್ ಸುತ್ತ ಹಾಕಿ ಬಂದಿನಿಲ್ಲ, ಈ ಭೂಮಿ ಸುತ್ತ ಹಾಕಿ ಬಂದಿನಿಲ್ಲ, ನೀನ್ ಅವ್ವ ಅಪ್ಪನ ಸುತ್ತ ಹಾಕಿ ಬಂದಿ ಅಂತ ಕೇಳಿದಾಗ ಅವಾಗ ಹೇಳ್ತಾನಂತ ಅವ ಗಣಪತಿ, ನಿನಗೆ ಜಗತ್ತಂದ್ರೆ ಹೊರಗಿನ ಜಗತ್ತು ನಿನ್ನ ಜಗತ್ತಾಗಿದ್ರೆ ನನ್ನ ಜಗತ್ತು ಯಾರಂದ್ರೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳೇ ನನ್ನ ಜಗತ್ತು.
ಅವರೇ ನನ್ನ ದೇವರು, ಅವರೇ ನನ್ನ ಸರ್ವಸ್ವ, ಅವರ ಮುಂದೆ ಬ್ಯಾರೆ ಜಗತ್ತು ನನಗೆ ಗೊತ್ತಿಲ್ಲ, ನನಗೆ ನನ್ನ ತಂದೆ ತಾಯಿಗಳೇ ದೇವರು ಅಂತಂದಾಗ ಅವ್ರು ಅಂದ್ರೆ ಹೌದು ಹೌದು, ತಂದೆ ತಾಯಿಗಳೇ ಜಗತ್ತು. ತಾಯಿ ನೆನಪಿಟ್ಕೊಳ್ಬೇಕು ನೀವೆಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳು ತಿಳ್ಕೊಳ್ಬೇಕು, ಒಬ್ಬ ಹುಡುಗನ ಹುಡುಗಿಯ ಜೀವನದೊಳಗೆ ನೀವ ಫಸ್ಟ್ ಹೀರೋಯಿನ್. ರಮ್ಯಾ ಅಲ್ಲ, ರಕ್ಷಿತಾ ಅಲ್ಲ, ನೀವ ಫಸ್ಟ್ ಹೀರೋಯಿನ್. ನೀವು ತಿಳ್ಕೊಬೇಕಪ್ಪ, ಹೂ ಇಸ್ ಅ ಫಸ್ಟ್ ಹೀರೋ? ನೀವ ಹೀರೋ. ಫೈಟಿಂಗ್ ಮಾಡ್ಲಿಕ್ಕೆ ಅಂದ್ರೆ ನಡೀತೈತಿ, ಮತ್ತು ಹೀರೋ ಅಂದ್ರೆ ನಾಳೆ ಫೈಟಿಂಗ್ ಮಾಡ್ಕೊತ ಹೊಂಟ್ರಿ ಮಾತು ಇಲ್ಲ. ಅಲ್ಲಿ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಮಕ್ಕಳು ಹಂಗೆ ತಿಳ್ಕೊಂಡು ಬಿಡ್ತಾರೆ. ಅವತ್ತಾವು ಏನಂತಾವು, ನಮ್ಮಪ್ಪ ನಂಗೆ ನಾ ಆಗ್ತಾನೆ, ನಮ್ಮಪ್ಪ ನಂಗೆ ನಾ ಆಗ್ತಾನೆ. ಇಲ್ಲಿ ಕೇಳಿರ್ಲಿ, ಅಪ್ಪ ನಂಗೆ ಆಗ್ತಾನಂತಂದಾಗ ನೀವು ವಿಚಾರ ಮಾಡ್ಬೇಕು, ನಮ್ಮ ಮಕ್ಕಳ ಮುಂದೆ ನಾವು ಹೆಂಗಿರಬೇಕು. ನಮ್ಮ ಮಕ್ಕಳ ಮುಂದೆ ಒಂದು ಜವೆ ಕೊರತೆಯಾದಡು ಎನ್ನನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಒಂದು ಸಣ್ಣ ಕೂದಲು ಪೊರಕಾಗ್ಲಾರ್ದಂಗೆ ವರ್ತಿಸ್ಬೇಕವ. ಯಾಕಂದ್ರ ಇವತ್ತಿನ ಮಕ್ಕಳು ಪೈಜಿ ಅದಾವು. ಯಾವ್ರಿ 2G ಬತ್ತು, 3G ಬತ್ತು, 4G ಬತ್ತು, ಈಗ 5Gದಾಗ ಅದಾವ. ನೆನಪಿಟ್ಟುಕೊಳ್ಳಿ, 2Gದಾಗ ಒಂದು ಲೆಕ್ಕಿತ್ತು, 3Gದಾಗ ಒಂದು ಲೆಕ್ಕಿತ್ತು, 4Gದಾಗ ಒಂದು ಲೆಕ್ಕಿತ್ತು, ಈಗ 5Gಗೆ ಬಂದಾವ. ಯವ್ವ, ನೀವು ಸಾಯಿ ಕಾಲದೊಳಗೆ ಈ G 4G 5G 2G ಅನ್ಕೋತಾವ, ಇವು ಹೋಗ್ತಾವ. ನಿಮ್ಮ ಬಾಯಾಗ ಗಂಜಿನ ಹಾಕಂಗಿಲ್ಲವಾ? ನಮ್ಮ ಶಿಷ್ಯರಾಗ್ಬಿಟ್ಟಾರ ಅವರು. ನಿಮ್ಮ ಬಾಯಿಗೆ ಗಂಜಿ ಹಾಕಬೇಕಾಗಿತ್ತು. ಸಾಯುವ ಕಾಲದೊಳಗೆ ನಿಮ್ಮ ಬಾಯಿ ಒಳಗೆ ಒಂದೆರಡು ಹನಿ ನೀರು ಬೀಳಬೇಕಾಗಿತ್ತು. ಅವ್ವ ಅಪ್ಪನ ನಮ್ಮ ಪ್ರಪಂಚ ಅನ್ನೋ ಭಾವ ಆ ಮಕ್ಕಳೊಳಗೆ ಮೂಡಬೇಕು. ಯಾವಾಗ ಅವ್ವ ಅಪ್ಪ ನಮ್ಮ ಪ್ರಪಂಚ ಅನ್ನುವ ಭಾವ ಆ ಮಕ್ಕಳೊಳಗೆ ಮೂಡ್ತಾವಲ್ಲ ತಾಯಿ, ಅವು ತಿಳ್ಕೊಂಡು ಬಿಡ್ತಾವ. ಜಗುಲಿ ಮೇಲಿರುವ ದೇವರ ಆ ದರ್ಶನವು ಒಂದೇ, ತಂದೆ ತಾಯಿಗಳ ಪಾದ ದರ್ಶನವು ಒಂದೇ ಅನ್ನತಕ್ಕಂಥ ಭಾವ ಆ ಮಕ್ಕಳಲ್ಲಿ ಬರ್ತಾವ. ನೆನಪಿಟ್ಟುಕೊಳ್ಬೇಕು ನೀವು. ಇದು ಬಹಳ ಮಜಾ ಆಯ್ತು. ಹಿಂದಿನ ಕಾಲಕ್ಕೆ ಹಂಗಿತ್ತು. ನಿಮಗೆಲ್ಲ ಆದಿ ಜಗದ್ಗುರು ಶಂಕರಾಚಾರ್ಯ ಗೊತ್ತಿರ್ಬೇಕು. ಆದಿ ಜಗದ್ಗುರು ಶಂಕರಾಚಾರ್ಯ ಅವ್ರ ತಾಯಿ ಆರ್ಯಾಂಬ ಅಂತ ಹೇಳಿ, ಲಕ್ಷ ಕೊಟ್ಟು ಕೇಳ್ರಿ. ಅವ್ರವ್ವ ಒಗ್ಯಾನ ತೊಳ್ಯಾಕ ಹೋಗಿದ್ಲಂತ್ರಿ ಅರಿಬಿ. ಆಕೆಗೆ ತ್ರಾಸ ಆತತ್. ತ್ರಾಸಾಗಿ ಆಕೆ ಅಂದಳತ್ತ, ಎಟ್ಟರ ಹೊಳಿ ದೂರ ಐತೆ ಚೂರ್ಣಾ ನದಿ, ಕೇರಳದ ಕಾಲಡಿ ಒಳಗೆ ಎಟ್ಟರ ದೂರ ಐತೆ ಅದು ಚೂರ್ಣಾ ನದಿ. ಏ ಶಂಕರ, ಒಂದಿಷ್ಟು ಮನಿ ಐತೆ ನದಿ ಬತ್ತಪ್ಪ ಅಂತಂದ್ರೆ ಚಂದ ಹಂಗೆ ಅರಿವಿ ಹೋಗ್ಕೋತ ಅಂದಳತ್ತ ಅವ್ವ. ಅವ ಶಂಕರಾಚಾರ್ಯ ಎಲ್ಲೋ ದೂರ ಇದ್ದತ್ತ. ಅವ್ವ ಮಾತಾಡಿದ ಮಾತು ಸನ್ಯಾಸಿ ಕಿವಿಗೆ ಬಿದ್ದು ಅತ್ ನೋಡ್ರಿ. ಅವಂದತ್ತ, ನಮ್ಮವ್ವ ದೂರ ನದಿಗೆ ಬಟ್ಟೆ ತೊಳಿಯಕ್ಕೆ ಹೊಂಟಾಳ, ನಮ್ಮವ್ಗೆ ತ್ರಾಸ ಬರಬಾರ್ದು ಅಂತ ತಿಳ್ಕೊಂಡಿರ್ತಕ್ಕಂಥ ಶಂಕರ ಏನು ಮಾಡಿದ ಅಂತಂದ್ರ, ತಮ್ಮ ಯಾವ ಚೂರ್ಣಾ ನದಿಗೆ ಹೇಳಿದಂತ ನಮ್ಮವ್ಗೆ ಭಾಳ ತ್ರಾಸ ಆಗಕತ್ತ, ಹೋಗ ನಮ್ಮ ಮನೆಗೆ ಅಂತ ಹೇಳಿದಂತ. ಯಾವ ಚೂರ್ಣಾ ನದಿ ಯಾವ ಬಿರು ಬೇಸಿಗೆಯಲ್ಲಿ ಏನು ಮಾಡಿತಪ್ಪ ಅಂತಂದ್ರ, ಶಂಕರನ ಮನೆ ಮುಂದೆ ಬಂದು ತಾಯಿ ಬಾಕ್ಲಾ ತೆಗೆದು ನೋಡ್ತಾಳಂತ. ಬಾಕ್ಲಾ ತೆಗೆದು ನೋಡುವ ಕಾಲದೊಳಗೆ ನದಿ ಎಲ್ಲಿ ಬಂದಿತ್ತು ಅಂದ್ರೆ ಮನೆ ಹೊಸಲಿಗೆ ಬಂದಿತ್ತು ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು ತಾವೆಲ್ಲ. ಅವಾಗ ತಾಯಿ ಅರಿವಿ ಒಕ್ಕೊಂಡ್ಲಂತ ನೋಡ್ರಿ, ಎಂತಹ ಪ್ರೇಮ ತಾಯಿ ಮೇಲೆ. ಅವಾಗ ತಾಯಿ ಒಂದು ಮಾತು ತಗೊಂಡಿರ್ತಾಳೆ. ಅವ ಸನ್ಯಾಸಿ ಆಗಾಗ ನೀವೆಲ್ಲ ಲಕ್ಷ ಕೊಟ್ಟು ಕೇಳ್ಬೇಕು ತಮ್ಮ, ಏನು ಮಾತು ತಗೊಂಡಿರ್ತಾಳು ನೋಡಪ್ಪ, ನಾ ಸಾಯಿ ಕಾಲಕ್ಕೆ ಬಂದ ನಾ ಪ್ರಾಣ ಬಿಡಬೇಕು. ಎಲ್ಲಿ ಪ್ರಾಣ ಬಿಡಬೇಕು ಅಂದ್ರೆ ನಿನ್ನ ತೊಡಿ ಮ್ಯಾಗ ಪ್ರಾಣ ಬಿಡಬೇಕು ಅಂತ ಕೇಳಿರ್ತಾಳೆ ತಾಯಿ. ನಿನ್ನ ಮಡಿಲಾಗ ಪ್ರಾಣ ಬಿಡ್ಬೇಕು. ಅವ ಸನ್ಯಾಸಿ ರೀವ, ಸನ್ಯಾಸಿ. ಅವ ಶಂಕರಾಚಾರ್ಯ ಲಕ್ಷ ಕೊಟ್ಟು ಕೇಳ್ರಿ. ಯಾವಾಗ ಸನ್ಯಾಸಿ ಶಂಕರಾಚಾರ್ಯ ತನ್ನ ತಾಯಿ ತನ್ನ ಪ್ರಾಣ ಬಿಡಬೇಕಾಗಿರೋ ಕಾಲದೊಳಗೆ ಕರಿತಾಳವನ್ನ ಅವ ಯಾವ್ದು ಕಾಶ್ಮೀರದೊಳಗೆ ಶಾರದಾ ಪೀಠದ ಮೇಲೆ ಕುಳಿತಿರ್ತಾನ. ತಾಯಿ ಕರಿತಾಳೆ. ಏನಂತ ತಾಯಿ ಕರಿತಾಳೆ? ಬಾರೋ ಶಂಕರ ಅಂತಂದಳು. ಬಾರೋ ಶಂಕರ ಅಂತಂದಿರ್ತಕ್ಕಂಥ ಕಾಲದೊಳಗೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ. ಶಂಕರಾಚಾರ್ಯ ಓಡ್ಕೊಂತ ಬರ್ತಾನೆ ಪೀಠದ ಮ್ಯಾಗ. ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಶಂಕರ ಕೇರಳದ ಕಾಲಡಿಗೆ ಬರ್ತಾನೆ. ಬಂದಿರತಕ್ಕಂಥ ಕಾಲದೊಳಗೆ ತಾಯಿ ಹೇಳ್ತಾಳೆ, ನಾ ಹೋಗ್ತೀನಿ ಅಂತಂದಾಗ ಶಂಕರಾಚಾರ್ಯ ಹೇಳ್ತಾನಂತ, ನಿನಗೆ ಏನು ಆಸೆ ಐತಿ ಕಡಿ ಆಸೆ ಹೇಳು ಅಂದ ತಾಯಿಗೆ. ನೋಡ್ಯವ್ವ, ಕಡಿ ಆಸೆ ಯಾರು ಕೇಳಿದ? ಶಂಕರಾಚಾರ್ಯ ತಾಯಿನ ಕೇಳಿದಂತ, ಕಡಿ ಆಸೆ ಹೇಳು. ಅವಾಗ ತಾಯಿ ಹೇಳಿದಂತ, ತೆಲುಗುದೊಳಗೆ ಶಂಕರ ವಿಜಯಂ ಅಂತ ಹೇಳಿ ಗ್ರಂಥ ಬರೀತಾರೆ. ಅವಾಗ ಕೇಳ್ತಾನಂತಮ್ಮ, నీకేను కావాలి చెప్పండి అమ్మ, మీ ఆఖరి కోరిಕೆ ఏమిటి, నిన్న కొనే ఆశ ಏನು? అವಾಗ ತಾಯಿ ಕೇಳ್ತಾಳಂತ, ఏమీ లేదు శంకర, నాకు
కృష్ణన అన్ని లీల చూడాల నుండి అందుకే ನೀ ದಯచేసి ಲೀಲ చూపిಸವ ಅಂತ ಕೇಳ್ತಾಳಂತ. ಅಂದ್ರ ತಾಯಿ ಏನು ಕೇಳ್ತಾಳು ಅಂತಂದ್ರ, ಹೇ ಶಂಕರ ನನ್ನ ಕೊಡೆ ಆಸೆ ಕೊಂಡ್ರ ಅದ್ ಬತ್ತರ ಬಿಡಬೇಡ್ರ ಒಳಗಿನ ಹೊರಗೆ ಹಾಕವನ. ಎದ್ದು ಹೋಗುದು ಕೊಂಡ್ರದು ಎದ್ದು ಹೋಗುದು. ನಗತಿ ಯಾಕೆ ಸುಮ್ ಕೊಂಡ್ರಬೇಕು. ನಗಾಗ ನಗೋದು. ಏನಂತ ಕೇಳ್ತಾನೆ ಮಾವ, ಅನ್ನಿ ಲೀಲಾ ನನಗೆಲ್ಲ ಲೀಲಾ ನೋಡಬೇಕಾಗಿತ್ತು ತೋರಿಸು ಅಂತಂದಾಗ ಶಂಕರ ಇದ್ದವ ಕೃಷ್ಣನ ಕರಿತಾನಂತ, ರಾವಯ್ಯ ಕೃಷ್ಣ ಅಮ್ಮ నిన్ను అన్ని లీల చూడాల నుండి దయచేసి రావయ్య ರಾ ಕೃಷ್ಣ ಅಂತಂದಾಗ ಅವ ಕೃಷ್ಣ ಸಣ್ಣ ವಯಸ್ಸಿನೊಳಗೆ ಏನು ಬೆನ್ನಿ ಚಿತ್ತದಲ್ಲೇವ, ತುಟ್ಟಿಗೆ ಬೆನ್ನಿ ಹಚ್ಕೊಂಡು ಬಂತು ಕೃಷ್ಣ ಬಂದು ಕೇಳಿದಂತ ಆಜ್ಞಾಪಿಂಚು ಶಂಕರ ಅಂತಂದ್ರ ಆಜ್ಞೆ ಮಾಡು ಶಂಕರ ಅಂತ. ನೋಡ್ರಿ, ದೇವರು ಬಂದು ಶಂಕರಾಚಾರ್ಯನಿಗೆ ಬಂದು ಕೈ ಮುಗಿದು ಕೇಳಕತ್ತಾನು, ಆಜ್ಞೆ ಮಾಡು ಅಂತ ಕೇಳಿದಂತ. ಅವಾಗ ಶಂಕರಾಚಾರ್ಯ ಹೇಳಿದಂತ, ಅಮ್ಮ ಕೋರಿಕೆ ಪಟ್ಟಾಳ, ನಿನ್ನ ಲೀಲಾ ನೋಡ್ಬೇಕಂತ ಆಸೆ ಪಟ್ಟಾಳ, ನಿನ್ನ ಲೀಲೆ ತೋರಿಸು ಅಂತಂದಾಗ 13 ಸೆಕೆಂಡ್ದಾಗ ಎಟ್ರಿ 13 ಸೆಕೆಂಡ್ದಾಗ ಕೃಷ್ಣ ಸಣ್ಣವಾಗ್ತಾನ, ದೊಡ್ಡವಾಗ್ತಾನ, ವಿಶ್ವರೂಪವನ್ನು ತೋರಿಸ್ತಾನ. ಆ 16,000 ಜನ ಹೆಂಡ್ರ ಜೋಡಿ ಮದುವೆ ಆಗ್ತಾನ. ಆ ಎಲ್ಲ ಒಂದು ಸೊಬಗನ್ನ ಏನು ಮಾಡಿದ್ವು ಅಂತಂದ್ರೆ 13 ಸೆಕೆಂಡ್ದಾಗ ತೋರಿಸ್ತಾನಂತ. ತೋರಿಸಿದಾಗ ತಾಯಿಗೆ ಆನಂದ ಆಗತ್ತ, ಕಣ್ಣಾಗ ನೀರು ಬರ್ತಾವತ್ ನೋಡ್ರಿ. ತಾಯಿಗೆ ಆನಂದ ಆಗಿ ಕಣ್ಣಾಗ ನೀರು ಬರ್ತಾವಂತ. ಆರ್ಯಾಂಬಗ ಕಣ್ಣಾಗ ನೀರು ಬಂದು ಹೇಳ್ತಾಳಂತಕಿ, ಕೃಷ್ಣ ಬಹಳ ಮಂದಿ ಹೇಳಿದ್ರಪ್ಪ, ನಿನ್ನ ಮಗ ಸನ್ಯಾಸಿ ಆಗಿ ಹೋದ, ನಿನ್ನ ಮಗ ನಿನ್ನ ಕೈಗೆ ಸಿಗಂಗಿಲ್ಲ ಅಂದು ಬಹಳ ಮಂದಿ ನನಗೆ ಅಂದಿದ್ರಪ್ಪ. ಆದ್ರೆ ನಾ ಹೋಗೋ ಟೈಮಕ್ಕೆ ಬಂದು ನನಗೆ ಕೃಷ್ಣನ ತೋರಿಸಿದಿಲ್ಲಪ್ಪ. ನಿನ್ನಂಥವ ಈ ಭಾರತ ಭೂಮಿ ಒಳಗೆ ಹುಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳ ಹೊಟ್ಟಿ ಒಳಗೆ ನಿನ್ನಂಥ ಮಗ ಹುಟ್ಟಲಿ ಅಂತ ಹೇಳಿ ತಾಯಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನೋಡ್ರಿ ಎಂತಹ ಪ್ರಾರ್ಥನೆ. ಅವಾಗ ತಾಯಿ ಸಾತ್ಲಲ್ಲ, ಇನ್ನು ತಾಯಿ ಸಾತ್ರಪ್ಲ ಮಣ್ಣು ಕೊಡ್ಬೇಕಲ್ಲ, ಆಕಿನ ಮಣ್ಣು ಕೊಡ್ಬೇಕು, ಹೌದಿಲ್ಲ? ಹಂಗ ಬಿಟ್ಟು ಹೋಗಕ್ಕೆ ಬರ್ತೇನು? ಮಣ್ಣು ಕೊಡ್ಬೇಕಲ್ಲ, ಕೇಳಿಲ್ಲ, ಮಣ್ಣು ಕೊಡ್ಬೇಕು. ಯಾವಾಗ ಮಣ್ಣು ಕೊಡಬೇಕು ಅನ್ನೋ ಸನ್ನಿವೇಶ ಬತ್ತಲ್ಲ, ಬಂದಿರತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು. ತಾವೆಲ್ಲ ಮಂದಿ ಮನೆಗೆ ಹೋಗ್ತಾನೆ, ಮಂದಿ ಮನೆಗೆ ಹೋಗಿ ಕೇಳ್ತಾನ ಶಂಕರಾಚಾರ್ಯ, ಏನಂತ ಕೇಳ್ತಾನ, ಅಮ್ಮಗಾರು ಚನಿಪೋ ಯಾರು, ನಮ್ಮವ್ವ ಸತ್ತು ಹೋಗ್ಯಾಳು, ದಹನಂ ಕ್ರಿಯಂ ಚೆಯ್ಯಾಲಂದಿ ಅಗ್ನಿ ಭಿಕ್ಷೆ ದೇಹಮ್ಮಿ. ಅಂದ್ರ ಅವತ್ತಿನ ಕಾಲದೊಳಗೆ ಬೆಂಕಿ ಭಿಕ್ಷೆ ರೂಪದೊಳಗೆ ತರಬೇಕಾಗಿತ್ರಿ. ಹೋಗಿ ಭಿಕ್ಷೆ ಕೇಳ್ತಾನೆಪ್ಪ, ಯಾರೂ ಕೊಡಂಗಿಲ್ಲ. ಯಾರೂ ಕೊಡದೇ ಇರೋ ಕಾಲದೊಳಗೆ ಶಂಕರನ ಕಣ್ಣಾಗ ನೀರು ಬರ್ತಾವ. ಯಾರೋ ಬಂದ ಕೇಳ್ತಾರಂತ, ಅಲ್ಲೋ ಬಂಗಾರದ ಸಿಂಹಾಸನದ ಮೇಲೆ ಕೂತು ತೆರಿಗೆ ಬಂಗಾರದ ಕಿರೀಟ ಹಾಕೊಂಡು ವೈಭಾಗದೊಳಗೆ ಮೆರಿತಿದ್ದಿ, ಅವನ ಮುಖ ನೋಡಕ್ಕೆ ಬಂದು ಸಣ್ಣವಾದಲು ಅಂತಂದಾಗ ಶಂಕರಾಚಾರ್ಯ ಕಿಮ್ಮತ್ತಿನ ಮಾತು ಹೇಳ್ತಾನಂತೇವ. ಏನು ಕಿಮ್ಮತ್ತಿನ ಮಾತು ಹೇಳ್ತಾನು ಅಂತಂದ್ರ, ನೋಡಪ್ಪ, ಈ ಭೂಮಿ ಮೇಲೆ ನೀವೆಲ್ಲ ತಿಳ್ಕೊಂಡಿರಿ, ದೊಡ್ಡವ ಜಗದ್ಗುರು ಅಂತ ನನಗೆ ಕರೆಯಾಕತ್ತೀರಿ. ಜಗದ್ಗುರುವೇ ಆಗಿರಲಿ, ಜಗದ್ ರಕ್ಷಕನೇ ಆಗಿರಲಿ, ಪ್ರಧಾನ ಮಂತ್ರಿ ಆಗಿರಲಿ, ರಾಜ್ಯವನ್ನ ಆಳುವ ಚಕ್ರವರ್ತಿ ಆಗಿರಲಿ, ಒಂದು ಮಾತು ನೆನಪಿಟ್ಟುಕೊಳ್ರಿ, ಹೆತ್ತ ತಾಯಿಗೆ ಮಗನಲ್ಲದೆ ಮತ್ತೇನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ತಾಯಿ ಮಕ್ಕಳೇ ಅನ್ನತಕ್ಕಂಥ ಮಾತು ಹೇಳಿದರು. ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಾಯಿ.